ಈ ಡಿವೋಟಿಯ ಫ್ಯಾಮಿಲಿಯವರು ಅಲ್ಲಿ ಇಲ್ಲಿ ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡಿ ಸಿಟಿಗೆ ಕಳಿಸಿರ್ತಾರೆ ಇವರು ಎಜುಕೇಷನ್ ಕಂಪ್ಲೀಟ್ ಮಾಡಲಿ ಅಂತ. ಎಜುಕೇಷನ್ ಮಾಡುವಾಗ ಇವರಿಗೆ ತುಂಬ ರೀತಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಇವ್ರನ್ನ ಒಂದು ಹಾಸ್ಟೆಲ್ಗೆ ಸೇರಿಸಿರ್ತಾರೆ. ಅಲ್ಲಿ ಮೊದಲು ಇದ್ದಂತಹ ಹುಡುಗಿರು ಇವರಿಗೆ ತುಂಬಾ ಪ್ರಾಬ್ಲಮ್ಸ್ನ ಕೊಡ್ತಾ ಇರ್ತಾರೆ. ಹೇಗಿರ್ತಾರೆ ಅಂತ ಅಂದರೆ ರ್ಯಾಗಿಂಗ್ ಮಾಡೋ ರೀತಿ. ಲೈಫ್ ಎಷ್ಟೇ ಕಷ್ಟದಿಂದ ಹೋಗ್ತಾ ಇದ್ರೂ ಇವ್ರ ಮನಸ್ಸಲ್ಲಿದ್ದು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ನನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಇಲ್ಲಿಗೆ ಕಳಿಸಿದ್ದಾರೆ. ಇದನ್ನೆಲ್ಲ ಮನೆಗೆ ಹೇಳಿದ್ರೆ ಅಪ್ಪ ಅಮ್ಮನ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಇನ್ನು ಮುಂದೆ ಇದನ್ನೆಲ್ಲ ಹೇಳಬಾರ್ದು ಅಂತ ಡಿಸೈಡ್ ಆಗ್ತಾರೆ. ಅಲ್ಲಿನ ಹುಡುಗಿರೇನಿರ್ತಾರೆ ಎಷ್ಟು ಕೆಟ್ಟದಾಗಿ ನಡ್ಕೊತಾ ಇರ್ತಾರೆ ಅಂದರೆ ಡಿವೋಟೋ ಹತ್ರ ಹಾಕೊಳ್ಳೋದಕ್ಕೆ 3 ಜೊತೆ ಅಷ್ಟೇ ಬಟ್ಟೆ ಇರುತ್ತೆ. ಅದನ್ನು ಸಹ ಕಳ್ತನ ಮಾಡಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಡಿವೋಟಿಗೆ ಅವ್ರು ಕಳ್ತನ ಮಾಡಿ ಇವ್ರ ಮುಂದೆನೇ ರಾಜಾರೋಷವಾಗಿ ಹಾಕ್ಕೊಂಡು ಓಡಾಡ್ತಾ ಇದ್ರೂ ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಹಾಸ್ಟೆಲಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಏನೂ ಇರೋದಿಲ್ಲ. ಮುಂಚೆ ಇದ್ದಂಥ ಹುಡುಗಿರಿಗೂ ಹಾಸ್ಟೆಲ್ ವಾರ್ಡನ್ಗೂ ಏನು ಕನೆಕ್ಷನ್ ಇರುತ್ತೆ ಅನ್ನೋದು ಸಹ ಗೊತ್ತಿರಲ್ಲ. ಬಟ್ ಅವ್ರಿಗೆ ಮಾತ್ರ ತುಂಬ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ, ಅವ್ರು ಏನು ಮಾಡಿದ್ರು ಸರಿ ಅನ್ನೋ ಥರ. ಇಷ್ಟೆಲ್ಲ ಆಗ್ತಿದ್ರು ಯಾರ ಹತ್ರನೂ ಹೇಳಿರಲ್ಲ. ಆವಾಗ ಸಾಯಿ ಸಚ್ಚರಿತೆಯನ್ನು ಪಾರಾಯಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಚ್ಚರಿತೆ ಪಾರಾಯಣ ಮಾಡ್ತಾಯಿರ್ತಾರೆ. ಒಂದು ಟೈಮಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿ ಸಾಕಾಗಿ ಸಾಯಿ ಹತ್ರ ರಿಕ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಈ ಎಜುಕೇಷನ್ನು, ಈ ಕಷ್ಟ, ಇವ್ರು ಮಾಡ್ತಾ ಇರೋಂಥ ರ್ಯಾಗಿಂಗು ಇದನ್ನೇನು ತಡ್ಕೊಳಕ್ಕಾಗ್ತಿಲ್ಲ, ನನ್ನ ಊರಿಗೆ ಕಳಿಸ್ಬಿಡಿ ಅಂತ. ಅವ್ರಿಗೊಂದು ಬೇಜಾರೇನು ಅಂತ ಅಂದರೆ ಅವ್ರಿಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇದ್ದಂಥದ್ದೇ 3, ಅದರಲ್ಲಿ ಒಂದು ವಾಶ್ ಮಾಡಿರ್ತಾರೆ ಅಂದರೆ ಅದು ಒಣಗಿಲ್ಲ ಅಂದ್ರೂ ಕೂಡ ಅದನ್ನೇ ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತಾಯಿತ್ತು. ಯಾಕಂದರೆ ಇನ್ನೊಂದನ್ನು ಕಳ್ತನ ಮಾಡಿರ್ತಾರೆ. ಇದ್ದಂಥದ್ದೇ 2, ಅದರಲ್ಲಿ ಒಂದು ಒಣಗಿಲ್ಲ ಅಂದ್ರೂ ಅದನ್ನೇ ಹಾಕ್ಕೊಂಡು ಹೋಗಬೇಕು, ಬಂದ ತಕ್ಷಣ ಮತ್ತೆ ವಾಶ್ ಮಾಡಿ ಹಾಕಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು, ನೀವು ನನ್ನ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಲಿಲ್ಲ, ನನಗೆ ನೆಮ್ಮದಿನೂ ಕೊಡಲಿಲ್ಲ, ಹಾಗೆ ನನಗೆ ಬಟ್ಟೆ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿಲ್ಲ, ನಾನಿಲ್ಲಿರೋಕ್ಕಾಗಲ್ಲ, ನನ್ನ ಕಳಿಸ್ಬಿಡಿ ಇಲ್ಲಿಂದ ಅಂತೇಳಿ ಬೇಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಹಾಗಂದಿದ್ದ ದಿನ ಅವ್ರ ಅಮ್ಮನಿಂದ ಫೋನ್ ಬರುತ್ತೆ, ಇವ್ರನ್ನ ನೋಡಬೇಕು ಅಂತೇಳಿ. ನಾನು ಮತ್ತು ಅಪ್ಪ ಇಬ್ಬರು ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ. ಅವ್ರ ಪೇರೆಂಟ್ಸು ಬರುವಾಗ ಅವ್ರ ಮನೇಲಿದ್ದಂಥ ಡಿವೋಟಿಯ ಬಟ್ಟೆಗಳನ್ನ ಕೂಡ ತಂದು ಕೊಡ್ತಾರೆ. ಅವ್ರ ಜೊತೆ ಮ್ಯಾಕ್ಸಿಮಮ್ ಅಂತ ಇದ್ದಿದ್ದು 6 ಬಟ್ಟೆ. ಅದರಲ್ಲಿ 3 ಬಟ್ಟೆನ ಆಲ್ರೆಡಿ ತಂದುಬಿಟ್ಟಿರ್ತಾರೆ. ಅದರಲ್ಲಿ ಒಂದನ್ನು ಅವರು ಹುಡುಗಿಯರು ಎತ್ಕೊಂಡಿರ್ತಾರೆ. ಇನ್ನು ಮನೇಲಿದ್ದಂಥ 3 ಬಟ್ಟೆನ ತಂದು ಕೊಟ್ಟಿರ್ತಾರೆ. ಹೊಸ ಬಟ್ಟೆ ಏನು ಕೊಡಿಸಿಲ್ಲ ಅಂದ್ರೂ ಸಾಯಿ ಬಟ್ಟೆಗಳನ್ನ ಅಂತೂ ಅವ್ರ ಮುಂದೆ ತಂದು ಇಟ್ಟಿದ್ದಂತೂ ಹೌದು. ಇದೆಲ್ಲ ಆದಾಗ ಅವರಿಗೆ ಫೀಲ್ ಆಗಿದ್ದು ಬಾಬಾ ನನ್ನ ಜೊತೆ ಇದ್ದಾರೆ ಅನ್ನೋದು. ಬಾಬಾ ಡಿವೋಟಿಯ ನಿಯಮಗಳನ್ನ ಮತ್ತು ಅಭ್ಯಾಸನ ಎಷ್ಟು ಸ್ಟ್ರಾಂಗಾಗಿ ಮಾಡಿರ್ತಾರೆ ಅಂದರೆ ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮಾಡಿ, ಪೂಜೆ ಮಾಡಿ, ಪಾರಾಯಣ ಮಾಡಿ ಆಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಆ ಹುಡುಗಿಯರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ಅವರು ಎದ್ದ ಮೇಲೆ ಇವರಿಗೆ ಒಂದು ಸ್ವಲ್ಪ ನೀರು ಬೇಕು ಅಂದ್ರೂ ಕೂಡ ಸಿಗ್ತಾ ಇರಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಿದ್ರು, ಮಿಡ್ನೈಟಲ್ಲೇ ಎದ್ದು ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಸ್ನಾನ ಮಾಡಿಕೊಂಡು ಆಗಲೇ ಓದ್ಕೊಂಡು ಅವರು ಎದ್ದೇಳೋ ಟೈಮಲ್ಲಿ ಡಿವೋಟಿ ಹೋಗಿ ಮಲ್ಕೊತಾಯಿದ್ರು. ಈ ಥರ ರುಟೀನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆ ಹುಡುಗಿಯರು ಏನಾದರೂ ಪ್ರಾಬ್ಲಮ್ ಮಾಡಬೇಕು ಅಂತ ನೋಡೋ ಅಷ್ಟರಲ್ಲಿ ಇವ್ರದ್ದೆಲ್ಲ ಅರ್ಧ ಕೆಲಸ ಮುಗ್ದೇ ಹೋಗಿರುತ್ತೆ. ಬಾಬಾ ಇವ್ರನ್ನ ತುಂಬ ಡಿಸಿಪ್ಲಿನಾಗಿ ಇರೋ ಥರ ನೋಡ್ಕೊತಾ ಇದ್ರು. ಎಕ್ಸಾಮ್ ಎಲ್ಲ ಮುಗಿದು ಒಳ್ಳೆ ರ್ಯಾಂಕ್ ಮಾರ್ಕ್ಸ್ ಕೂಡ ಬಂದಿರುತ್ತೆ. ಹಾಗೆ ಅವರು ಜಾಯ್ನ್ ಆಗಬೇಕು ಅಂತಿದ್ದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಅವರಿಗೆ ಸೀಟ್ ಸಿಗತ್ತೆ. ಅವರು ಎಷ್ಟು ಮನಸ್ಸಿಟ್ಟು ಓದಬೇಕು ಅಂದರೂ ಅಲ್ಲಿ ಅವರು ಹಳ್ಳಿಯಲ್ಲಿ ಓದ್ತಿದ್ದಂಥ ಎಜುಕೇಷನ್ಗೂ ಸಿಟಿಯಲ್ಲಿ ಸಿಗ್ತಿದ್ದಂಥ ಎಜುಕೇಷನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಗ್ತಾ ಇರಲ್ಲ ಅವ್ರಿಗೆ. ಅವರು ಏನು ಅನಿಸುತ್ತೆ ಅಂದರೆ ನನಗಿವಾಗ ಏನು ಕಾಣಿಸ್ತದೆ ಅದನ್ನು ಸುಮ್ಮನೆ ಓದ್ಕೊಳ್ಳೋಣ, ಬಾಕಿದನ್ನು ಬಾಬಾ ಭರವಸೆ ಮೇಲೆ ಬಿಟ್ಬಿಡೋಣ ಅಂಥೇಳಿ ಈ ರೀತಿ ಯೋಚನೆ ಮಾಡ್ತಿದ್ದಂತಹ ಹುಡುಗಿ ಬಾಬಾ ಜೊತೆ ಎಷ್ಟು ಕನೆಕ್ಟ್ ಆಗಿದ್ರು ಅಂದರೆ ಇಲ್ಲ ಇಂಜಿನಿಯರಿಂಗ್ ಸಬ್ಜೆಕ್ಟ್ನ ಓದ್ಕೊತಾಯಿದ್ರು, ಇಲ್ಲ ಸಾಯಿ ಸಚ್ಚರಿತೆನ ಓದ್ತಿದ್ರು, ಇಲ್ಲ ಅಂದರೆ ಮಲ್ಕೊತಾಯಿದ್ರು. ಬೇರೆ ಯಾರನ್ನು ಕೂಡ ಅವ್ರ ಲೈಫಲ್ಲಿ ಭಾಗಿಯಾಗೋದಕ್ಕೇ ಬಿಟ್ಟಿರಲ್ಲ. ಎಂಥ ತಪಸ್ಸು ಅಂತ ಅಂದರೆ ಅದು ಏನೂ ಅರ್ಥ ಆಗಲ್ಲ ಸಬ್ಜೆಕ್ಟು ಅನ್ನೋದರಿಂದ ಹಿಡಿದು ಕಾಲೇಜ್ ಟಾಪರ್ ಅನ್ನೋ ತನಕನೂ ತಪಸ್ಸು ಮಾಡಿದ್ದಾರೆ. ಬಾಬಾನಂತೂ ಗಟ್ಟಿಯಾಗಿ ಅವ್ರ ಲೈಫಲ್ಲಿ ಇಟ್ಕೊಂಡಿದ್ದಾರೆ.
ಸಾಯಿ ನಮ್ಮ ಜೊತೆ ಇದ್ದಾರೆ ಅಂದರೆ ಅವರಿಂದ ನಮಗೆ ಚಿಕ್ಕ ಪುಟ್ಟ ಚಮತ್ಕಾರಗಳು ಕೂಡ ನೋಡೋಕ್ಕೆ ಸಿಗುತ್ತೆ. ಹಾಗೆ ಡಿವೋಟಿಗೂ ಕೂಡ ಚಳಿ ಟೈಮಲ್ಲಿ ಒಂದು ಸಲ ಅವ್ರಿಗೆ ಏನಾಗಿರುತ್ತೆ ಅಂದರೆ ಸ್ವಲ್ಪ ಬಿಸಿನೀರು ಬೇಕಿರುತ್ತೆ. ಆದರೆ ಅಲ್ಲಿದ್ದಂತಹ ಇರಿಟೇಟ್ ಮಾಡೋ ಹುಡುಗಿಯರು ಏನು ಮಾಡ್ತಾರೆ, ಹೀಟರ್ ಹತ್ರನೇ ನಿಂತಿರ್ತಾರೆ. ಹೀಟರಲ್ಲಿ ಅವರೇ ನೀರು ಕಾಯಿಸ್ಕೊಳ್ಳೋದು, ಎನಿ ಟೈಮ್ ಆನ್ ಮಾಡಿಬಿಟ್ಟಿರೋದು, ಹೀಗೆ ಮಾಡ್ತಿರ್ತಾರೆ. ಡಿವೋಟಿಗೆ ತುಂಬ ಇರಿಟೇಟ್ ಆಗೋಗುತ್ತೆ. ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದನೋ ಡಿವೋಟಿಗೆ ಸಾಯಿಬಾಬಾ ಅವರ ಸಾಂಗ್ ಕೇಳುತ್ತೆ. ಅದನ್ನು ಕೇಳಿಸ್ಕೊತಿದ್ದಾಗೆ ಅವರು ಎಲ್ಲಿಂದ ಬರ್ತಿದೆ, ಪಾಲ್ಕಿ ಏನಾದರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ನೋಡೋಕೆ ಹೋಗ್ತಾರೆ. ಅದು ಪಾಲ್ಕಿ ಅಲ್ಲ, ಸಾಯಿಬಾಬಾ ಟೆಂಪಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಅವರ ಹಾಸ್ಟೆಲ್ ಹತ್ರ ಟೆಂಪಲ್ ಇದೆ ಅಂತ ಗೊತ್ತಾದಾಗ ಆ ಸಾಂಗ್ ಬಂದಿದ್ದನ್ನು ಕೇಳಿ ಮನಸ್ಸಿಗೆ ತುಂಬಾ ಖುಷಿಯಾಗಿ ಅವರು ಟೆಂಪಲ್ಗೆ ಹೋಗಿಬಿಡ್ತಾರೆ. ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಸಾಯಿ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡು ಬಂದು ರೂಮಲ್ಲಿ ನೋಡಿದಾಗ ಆ ಹೀಟರು ಎನಿ ಟೈಮು ಅದ್ರ ಮುಂದೆನೇ ನಿಂತಿದ್ದಂಥ ಹುಡುಗಿರು ಎನಿ ಟೈಮ್ ಹೀಟರ್ನ ಆನೇ ಮಾಡಿರ್ತಾರಲ್ವ, ಆ ಹೀಟರು ಬ್ಲಾಸ್ಟ್ ಆಗಿರುತ್ತೆ. ಹೀಟರು ತುಂಬಾ ಜೋರಾಗಿ ಬ್ಲಾಸ್ಟ್ ಆಗಿ ಆ ಹುಡುಗಿಯರಿಗೆ ಕೈ ಮುಖ ಎಲ್ಲ ಸುಟ್ಟೋಗಿರುತ್ತೆ. ಆ ಪ್ಲೇಸಲ್ಲಿ ಸಾಯಿಬಾಬಾ ಅವ್ರಿಗೆ ಡಿವೋಟಿಯ ಭಕ್ತಿ ಎಷ್ಟಿತ್ತು ಅಂದರೆ ಆ ಪ್ಲೇಸಲ್ಲಿ ಆ ಡಿವೋಟಿ ಏನಾದರೂ ಇದ್ದಿದ್ರೆ ನಿಜವಾಗ್ಲೂ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಅವರನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಡಿವೋಟಿಗೆ ಸ್ಟಾರ್ಟಿಂಗು ಹಾಸ್ಟೆಲಿಗೆ ಸೇರಿಕೊಂಡಾಗ ಅವರು ಅನುಭವಿಸಿದಂಥ ಪ್ರಾಬ್ಲಮ್ಸ್ನೆಲ್ಲ ಬಾಬಾ ಹತ್ರ ಹೇಳ್ಕೊಂಡ್ಮೇಲೆ ಅವರ ರೂಮಲ್ಲಿ ಅವರೊಬ್ಬರೇ ಇರೋ ಥರ ಮಾಡಿರ್ತಾರೆ. ಇನ್ಯಾರೂ ಕೂಡ ಆ ರೂಮಿಗೆ ಬರಬಾರ್ದು. ಯಾರೋ ಹೊಸಬ್ರು ಬಂದಿದ್ದಾರೆ, ಅವ್ರಿಗೆ ರೂಮ್ ಅಲಾಟ್ ಮಾಡಿಕೊಡ್ಬೇಕು ಅಂತ ಅಂದರೆ ಇವ್ರ ರೂಮ್ ಖಾಲಿ ಇದ್ರೂ ಕೂಡ ಬಾಬಾ ಅವ್ರನ್ನ ಆ ರೂಮಿಗೆ ಎಂಟರ್ ಆಗೋಕ್ಕೆ ಬಿಡ್ತಾ ಇರಲಿಲ್ವಂತೆ. ಅವರಿಗೆ ತುಂಬ ಎಜುಕೇಷನ್ ಮುಗಿಯೋ ತನಕನೂ ಅವ್ರು ಅದನ್ನು ಫೀಲ್ ಮಾಡಿದ್ದಾರೆ. ಆ ರೂಮಲ್ಲಿ ಅವರೊಬ್ಬರೇ ಇರಬೇಕು, ಅವ್ರ ಜೊತೆ ಬಾಬಾ ಅಷ್ಟೇ ಇರಬೇಕು ಅನ್ನೋದು ಬಾಬಾ ಅವ್ರ ಕನಸಾಗಿತ್ತು. ಅವ್ರು ತುಂಬ ಈ ಥರ ಹಲವಾರು ಚಮತ್ಕಾರಗಳನ್ನ ಫೇಸ್ ಮಾಡಿದ್ದಾರೆ. ಹಾಗೆ ಅವ್ರ ಜೊತೆ ಏನು ಕಿರಿಕ್ ಮಾಡ್ತಾ ಇದ್ದಂಥ ಹುಡುಗಿರಿದ್ರು, ಅವ್ರು ಯಾರೂ ಎಜುಕೇಷನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅವ್ರಿಗೆ ಅಲ್ಲಿ ಬರೀ ಕಿರಿಕ್ ಮಾಡ್ಕೊಂಡಿರೋದಷ್ಟೇ ಗೊತ್ತಿತ್ತು, ಎಜುಕೇಷನ್ ಬಗ್ಗೆ ಏನೂ ಗೊತ್ತಿಲ್ಲ. ಎಷ್ಟೋ ಜನ ಎಜುಕೇಷನಲ್ಲಿ ಕರೆಕ್ಟಾಗಿ ಓದೋಕ್ಕಾಗದೆ ಮನೆಗೆ ರಿಟರ್ನ್ ಹೋಗಿರ್ತಾರೆ. ಇನ್ನು ಕೆಲವರು ಅಲ್ಲೇ ಇದ್ದು ಮತ್ತೆ ಎಕ್ಸಾಮ್ನ ಕಟ್ಟಿ ಬರೆಯೋ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಇವ್ರಿಗೆ ಮಾತ್ರ ಎಜುಕೇಷನ್ ಎಲ್ಲ ಮುಗಿದು ಒಳ್ಳೆ ಕಡೆ ಜಾಬ್ ಕೂಡ ಸಿಗುತ್ತೆ. ಇವ್ರ ಲೈಫಲ್ಲಿ ಇವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾಯಿದ್ರು ಅದನ್ನೆಲ್ಲ ಇವರು ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ ಎಲ್ಲರನ್ನೂ ಖುಷಿಯಾಗಿ ಬಾಬಾ ಜೊತೆ ಇಟ್ಕೊಂಡಿದ್ದಾರೆ. ಎಷ್ಟು ಖುಷಿಯಾಗುತ್ತಲ್ಲ ಈ ಥರ ಸ್ಟೋರಿಗಳನ್ನೆಲ್ಲ ಕೇಳಿದಾಗ. ನೀವು ಯಾವಾಗಲೂ ಖುಷಿಯಾಗಿರಿ, ಬಾಬಾನ ಲೈಫಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ.